ಕೆಂಪೇಗೌಡ ಏರ್ಪೋರ್ಟ್ಗೆ ಹುಸಿ ಬಾಂಬ್ ಮೇಲೆ ಹುಸಿ ಬಾಂಬ್ ಕರೆಗಳು ಬರ್ತಾ ಇದೆ. ಒಂದು ವಾರದಲ್ಲಿ ಎರಡನೇ ಬಾರಿಗೆ ಈಗ ಹುಸಿ ಬಾಂಬ್ ಕರೆ ಬಂದಿದೆ, ಮೇಲ್ ಬಂದಿದೆ. ಬಾತ್ರೂಮ್ನ ಪೈಪ್ಲೈನಲ್ಲಿ ಬಾಂಬ್ ಇಟ್ಟಿದ್ದೀವಿ, 2 ಬಾಂಬು, ಪ್ಲಾನ್ ಎ ಫೇಲ್ ಆದರೆ ಪ್ಲಾನ್ ಬಿ ಅಂತ ಹೇಳಿ ಬಾಂಬ್ ಇರಿಸಲಾಗಿದೆ. ಆದರೆ ಇತ್ತೀಚಿನ ಅಹಮದಾಬಾದ್ ಇನ್ಸಿಡೆಂಟ್ನ ಬಳಿಕ ಈ ಬಾಂಬ್ ಬೆದರಿಕೆ ಕರೆಗಳು ಕೇವಲ ಹುಸಿ ಬಾಂಬ್ ಬೆದರಿಕೆ ಕರೆ ಅಂತ ನೆಗ್ಲೆಕ್ಟ್ ಮಾಡೋ ಹಂತದಲ್ಲಿಲ್ಲ. ಏನೇ ಬಂದ್ರೂ ಚೆಕ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಏರ್ಪೋರ್ಟ್ ಶೌಚಾಲಯದ ಪೈಪ್ಲೈನಲ್ಲಿ ಬಾಂಬ್ ಇಟ್ಟಿದ್ದೀವಿ, ಕಸಬ್ಗೆ ಗಲ್ಲು ಹಾಕಿದ್ದು ಸರಿಯಲ್ಲ ಅಂತ ಬೆದರಿಕೆ ಮೇಲ್ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಭದ್ರತಾ ಸಿಬ್ಬಂದಿ ಬಾಂಬ್ ಎಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರು, ಅಲ್ಲೆಲ್ಲ ಪರಿಶೀಲನೆ ಮಾಡಿದ್ರು. ಆದರೆ ಅದು ಹುಸಿ ಬಾಂಬ್ ಕರೆ ಅನ್ನೋದು ಗೊತ್ತಾಗಿದೆ. ಆದರೆ ಆ ಮೇಲ್ ಹಾಕಿರೋರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಉಗ್ರ ಕಸಬ್ಗೆ ಗಲ್ಲು ಹಾಕಿದ್ದು ಸರಿಯಲ್ಲ. ಈ ತಿಂಗಳ 13 ಮತ್ತು 16 2 ದಿನ 2 ಕಾಲ್ಸ್ಗಳು ಬಂದಿರೋದು ಅಥವಾ ಮೇಲ್ಗಳು ಬಂದಿರೋದು, ಹುಸಿ ಬಾಂಬ್ ಬೆದರಿಕೆ ಬಂದಿರೋದು ಕೆಂಪೇಗೌಡ ಏರ್ಪೋರ್ಟ್ಗೆ. ಪಜಲ್ ಗೇಮ್ ರೀತಿಯಲ್ಲಿ 2 ಬಾಂಬ್ ಇಟ್ಟಿದ್ದೀವಿ, 2 ಕಡೆ ಇಟ್ಟಿದ್ದೀವಿ. ಪ್ಲಾನ್ ಎ ನೀವೇನಾದರೂ ಫೇಲ್ ಆಯಿತು ಅಂತಂದರೆ ನೀವು ನಿಷ್ಕ್ರಿಯ ಮಾಡಿಬಿಟ್ರೆ ಪ್ಲಾನ್ ಬಿ ಇದೆ ನಮ್ಮದು, ಮತ್ತೊಂದು ಕಡೆನೂ ಬಾಂಬ್ ಇಟ್ಟಿದ್ದೀವಿ. ಸೊ ನೀವು ಈ ಸಲ ಬ್ಲಾಸ್ಟಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯ ಮೇಲ್ ಒಂದು ಬಂದಿತ್ತು. ಆ ಮೇಲ್ ಹಿನ್ನೆಲೆಯಲ್ಲಿ ತತ್ಕ್ಷಣ ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿ ಎಲ್ಲಿ ಅಂತ ಹೇಳಿದ್ರು ಅಥವಾ ಯಾವ ಜಾಗದಲ್ಲಿ ಇಟ್ಟಿದ್ದೀವಿ ಅಂತ ಆ ಮೇಲ್ನಲ್ಲಿ ಉಲ್ಲೇಖ ಮಾಡಿದ್ರು, ಆ ಜಾಗ ಪರಿಶೀಲನೆ ಮಾಡಿದ್ರು. ಬಟ್ ಅಲ್ಲಿ ಏನು ಬಾಂಬು ಅಥವಾ ಮತ್ತೆ ಫಾರಿನ್ ಆಬ್ಜೆಕ್ಟ್ಸ್ಗಳ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ರಾಮಂಜಿ ಬಗ್ಗೆ ಮಾಹಿತಿ ಕೊಡ್ತಾರೆ. ರಾಮಂಜಿ, ವಾರದಲ್ಲಿ 2ನೇ ಕರೆ ಇದು, ಏನಾಯಿತು, ಎಲ್ಲಿಂದ ಬಂತು, ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಎಸ್, ಏನಂತಂದ್ರೆ ಒಂದೇ ವಾರದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 2 ಅಂದ್ರೆ 13 ಮತ್ತು 16ನೇ 2 ದಿನ ಏನಂತಂದ್ರೆ ಈ ಒಂದು CSF ನ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇಲ್ಲಿ ಭದ್ರತಾ ಪಡೆಗಳ ಒಂದು ಮೇಲ್ಗೆ ಏನಂತಂದ್ರೆ ಒಂದು ಮೇಲಿಂದ ಏನಂತಂದ್ರೆ ಬೆದರಿಕೆ ಬಾಂಬ್ ಏನಾದ್ರು ಬರ್ತಿದೆ. ಅದ ಬಾಂಬ್ ಬೆದರಿಕೆ ಮೇಲ್ ಬಂದ ತಕ್ಷಣ ಇಲ್ಲಿರುವಂತ ಭದ್ರತಾ ಸಿಬ್ಬಂದಿಗಳು ಏನಂತಂದ್ರೆ ಎಲ್ಲಿ ಬಾಂಬ್ ಇರಿಸಲಾಗಿದೆ ಅನ್ನೋ ಒಂದು ಸ್ಥಳಗಳಲ್ಲಿ ಪರಿಶೀಲನೆ ಮಾಡ್ತಾರೆ. ಅದಾದ ನಂತರ ಇದು ಹುಸಿ ಬಾಂಬ್ ಅಂತ ಏನಂದ್ರೆ ಗೊತ್ತಾಗುತ್ತೆ. ತದನಂತರ ಏನಂದ್ರೆ ಇಲ್ಲಿ ಏನಂತಂದ್ರೆ CSF ಹಿರಿಯ ಅಧಿಕಾರಿಗಳ ಒಂದು ದೂರಿನ ಅನ್ವಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಯಲ್ಲಿ ಏನಂತಂದ್ರೆ ಒಂದು ದೂರು ಸಹ ದಾಖಲಾಗಿದೆ. ಅದಕ್ಕೆ FIR ಸಹ ಈಗಾಗಲೇ ದಾಖಲಾಗಿದೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಈ ಒಂದು FIR ಅನ್ನು ಏನಂತಂದ್ರೆ ಒಂದು ಪಜಲ್ ಅಸಬ್ ಅಂದ್ರೆ ಉಗ್ರ ಗಸಬ್ಗೆ ಏನಂತಂದ್ರೆ ನೀವು ಗಲ್ಲು ಹಾಕಿರೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಉಲ್ಲೇಖ ಮಾಡಲಾಗಿದೆ. ಆ ಮೇಲ್ನಲ್ಲಿ ಈ ರೀತಿಯಾದಂತ ಉಲ್ಲೇಖ ಮಾಡಲಾಗಿದೆ. ಎಂತಂದ್ರೆ ಒಂದು ಪಜಲ್ ಗೇಮ್ ರೀತಿ ಏನಂತಂದ್ರೆ ಈ ಒಂದು ಬಾಂಬ್ ನ ಇಟ್ಟಿರೋದಾಗಿ ಒಂದು ಮೇಲ್ನಲ್ಲಿ ಇಟ್ಟಿದ್ದಾರೆ. ಪ್ಲಾನ್ ಎ ವರ್ಕೌಟ್ ಆಗಿಲ್ಲ, ಪ್ಲಾನ್ ಬಿ ಅಂತ ಏನಂತಂದ್ರೆ ಈ ಒಂದು ಬೆದರಿಕೆ ಕರೆಯನ್ನ ಮೇಲನ್ನ ಮಾಡಿದ್ದಾರೆ. ಈ ಒಂದು ಏನಂತ ದಾಖಲೆ ಮಾಡ್ಕೊಂಡು ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರಾಮಂಜಿ ಮಾಹಿತಿಗೆ.